ಈಗ ಕಾನೂನನ್ನ ಗೌರವಿಸಬೇಕಾದಂತ ಎಲ್ಲರ ಕರ್ತವ್ಯ, ಜವಾಬ್ದಾರಿ. ನಾನೊಬ್ಬ ವಕೀಲರಾಗಿ ನಾನಲ್ಲಿ ನ್ಯಾಯಾಂಗದ ವ್ಯವಸ್ಥೆಗೆ ನಾನು ತಲೆಬಾಗಲೇಬೇಕಲ್ಲಿ. ನನ್ನ ಮೇಲೆ ಗುರುತರವಾದಂತಹ ಆರೋಪ ನನ್ನ ಮೇಲೆ ಆಗಿತ್ತು. ಹಾಗಾಗಿ ನಾನಲ್ಲಿ ನ್ಯಾಯಾಂಗ ಬಂದಿದ್ದು, ನಾನಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ತನಿಖೆಗೆ ನಾನು ಸಹಕಾರವನ್ನು ಮಾಡಿದ್ದೀನಿ. ನಾನಲ್ಲಿ ಎಲ್ಲಾ ರೀತಿಯ ಆಯಾಮಗಳು ಮುಗಿದಿದೆ ಅಲ್ಲಿ. ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಡ. ಅಲ್ಲಿ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ ನಾವಲ್ಲಿ. ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂತ ವ್ಯಕ್ತಿ ಆಗಿರೋದ್ರಿಂದ ನಾನಲ್ಲಿ ಇದು ಕೇಸು ಮುಕ್ತಾಯವಾಗುವವರೆಗೆ ಇದ್ರ ಬಗ್ಗೆ ಯಾವುದೇ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ಅಲ್ಲಿ ಮುಂದಿನ ದಿವಸಗಳಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದೆ ಅಲ್ಲಿ. ನಾನು ರಾಜಕಾರಣಿ ಆದ್ಮೇಲೆ ರಾಜಕೀಯದಲ್ಲಿ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ ಅಲ್ವಾ. ಹಾಗಾಗಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಖಂಡಿತ ಎಲ್ಲ ಬರ್ತದೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಅದು ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಅಲ್ಲಿ. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಅಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಬೇಡ. ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗ್ಲೇಬೇಕು ನಾವಲ್ಲಿ. ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ ಅಲ್ಲಿ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರ್ಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲಾ ಸ್ಟೇಟ್ಮೆಂಟ್ ಕೊಡ್ತೀನಿ. ಥ್ಯಾಂಕ್ ಯು. ನಾನು ಮಾತು ಹೇಳಿದೆ, ಸತ್ಯಕ್ಕೆ ಜಯ ಇದೆ ಅಂತ ಹೇಳಿದ್ದೀನಿ ಅಲ್ಲಿ. ಮುಂದಿನ ದಿನಗಳಲ್ಲಿ ಸತ್ಯಕ್ಕೆ ಏನಿದೆ ಅಂತ ಹೇಳಿ ಅದಕ್ಕೆ ಹೊರಗೆ ಬರ್ತದೆ. ಈಗ ಕಾನೂನನ್ನ ಗೌರವಿಸಬೇಕಾದಂತ ಎಲ್ಲರ ಕರ್ತವ್ಯ, ಜವಾಬ್ದಾರಿ. ನಾನೊಬ್ಬ ವಕೀಲರಾಗಿ ನಾನಲ್ಲಿ ನ್ಯಾಯಾಂಗದ ವ್ಯವಸ್ಥೆಗೆ ನಾನು ತಲೆಬಾಗಲೇಬೇಕಲ್ಲಿ. ನನ್ನ ಮೇಲೆ ಗುರುತರವಾದಂತಹ ಆರೋಪ ನನ್ನ ಮೇಲೆ ಆಗಿತ್ತು. ಹಾಗಾಗಿ ನಾನಲ್ಲಿ ನ್ಯಾಯಾಂಗ ಬಂದಿದ್ದು, ನಾನಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ತನಿಖೆಗೆ ನಾನು ಸಹಕಾರವನ್ನು ಮಾಡಿದ್ದೀನಿ. ನಾನಲ್ಲಿ ಎಲ್ಲಾ ರೀತಿಯ ಆಯಾಮಗಳು ಮುಗಿದಿದೆ ಅಲ್ಲಿ. ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಡ. ಅಲ್ಲಿ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ ನಾವಲ್ಲಿ. ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂತ ವ್ಯಕ್ತಿ ಆಗಿರೋದ್ರಿಂದ ನಾನಲ್ಲಿ ಇದು ಕೇಸು ಮುಕ್ತಾಯವಾಗುವವರೆಗೆ ಇದ್ರ ಬಗ್ಗೆ ಯಾವುದೇ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ಅಲ್ಲಿ ಮುಂದಿನ ದಿವಸಗಳಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದೆ ಅಲ್ಲಿ. ನಾನು ರಾಜಕಾರಣಿ ಆದ್ಮೇಲೆ ರಾಜಕೀಯದಲ್ಲಿ ಇರ್ತದಲ್ವಾ, ಅದು ಕಾಮನ್ ಪೀಪಲ್ ಅಲ್ಲ ಅಲ್ವಾ. ಹಾಗಾಗಿ ಸಾಕಷ್ಟು ಚರ್ಚೆಗಳಿತ್ತು ಸರ್. ಖಂಡಿತ ಎಲ್ಲ ಬರ್ತದೆ. ಒಂದು ವಿಚಾರ ನೋಡಿ, ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಅದು ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಅಲ್ಲಿ. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ಅಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಬೇಡ. ಅಲ್ಲಿ ನ್ಯಾಯಾಲಯಕ್ಕೆ ತಲೆಬಾಗ್ಲೇಬೇಕು ನಾವಲ್ಲಿ. ಈಗ ನಾವು ಯಾರನ್ನ ದೂಷಿಸೋದು ಪ್ರಯೋಜನ ಇಲ್ಲ ಅಲ್ಲಿ. ಈಗ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ಹೊರಗೆ ಬರ್ಬೇಕಲ್ವ ನಾವಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನೇ ನಿಮ್ಮ ಮುಂದೆ ಬಂದು ಎಲ್ಲಾ ಸ್ಟೇಟ್ಮೆಂಟ್ ಕೊಡ್ತೀನಿ. ಥ್ಯಾಂಕ್ ಯು. ನಾನು ಮಾತು ಹೇಳಿದೆ, ಸತ್ಯಕ್ಕೆ ಜಯ ಇದೆ ಅಂತ ಹೇಳಿದ್ದೀನಿ ಅಲ್ಲಿ. ಮುಂದಿನ ದಿನಗಳಲ್ಲಿ ಸತ್ಯಕ್ಕೆ ಏನಿದೆ ಅಂತ ಹೇಳಿ ಅದಕ್ಕೆ ಹೊರಗೆ ಬರ್ತದೆ ಅದು.